ಇಳಿಕೆ ಬಳಿಕ ಬಂಗಾರ ಮತ್ತು ಬೆಳ್ಳಿ ದರ ಮತ್ತೆ ಈಗ ಜಂಪ್ ಆಗಿದೆ. ಗೋಲ್ಡ್ ಮತ್ತೆ ಸಿಲ್ವರ್ ರೇಟ್ ಅಲ್ಲಿ ಈಗ ಮತ್ತೆ ಅಲ್ಪ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇಳಿಕೆ ಬಳಿಕ ಈಗ ಬಂಗಾರ ಮತ್ತೆ ಬೆಳ್ಳಿ ದರ ಮತ್ತೆ ಜಂಪ್ ಆಗಿದೆ. ಈಗ ಮತ್ತೆ ಗ್ರಾಹಕರು ಯೋಚನೆ ಮಾಡಬೇಕು ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯನ್ನ ಪರ್ಚೇಸ್ ಮಾಡುವಂತಹ ಸಂದರ್ಭದಲ್ಲಿ. ಕೆಜಿ ಸಿಲ್ವರ್ ರೇಟ್ 2,44,000 ರೂಪಾಯಿ. ಇಂದು ಕೆಜಿ ಬೆಳ್ಳಿ ದರದಲ್ಲಿ 6,000 ರೂಪಾಯಿ ಹೆಚ್ಚಾಗಿದೆ. ಸಿಲ್ವರ್ ರೇಟ್ ಜಂಪ್ ಹೊತ್ತಲ್ಲೇ ಈಗ ಚಿನ್ನದ ದರ ಕೂಡ ಜಂಪ್ ಆಗಿದೆ. ಬಂಗಾರದ ರೇಟ್ ಅಲ್ಲಿ ಜಸ್ಟ್ 1,000 ರೂಪಾಯಿ ಏರಿಕೆಯಾಗಿದೆ. 10 ಗ್ರಾಂ ಚಿನ್ನದ ದರ 1,56,000 ರೂಪಾಯಿ ಆಗಿದೆ. ಗೋಲ್ಡ್ ಸಿಲ್ವರ್ ಏರಿಕೆ ಇಳಿಕೆ ಆಟದಲ್ಲಿ ಗ್ರಾಹಕರಿಗೆ ಟೆನ್ಷನ್ ಆಗ್ತಾ ಇದೆ. ಬಂಗಾರ ಬೆಳ್ಳಿ ಯಾವಾಗ ಕೊಡಬೇಕು ಅನ್ನೋ ಗೊಂದಲದಲ್ಲಿ ಈಗ ಗ್ರಾಹಕರಿದ್ದಾರೆ. ಇತ್ತ ಹೂಡಿಕೆದಾರರಿಗೆ ಟೆನ್ಷನ್ ಅನ್ನ ಈ ಒಂದು ಗೋಲ್ಡ್ ಸಿಲ್ವರ್ ಹೆಚ್ಚಿಗೆ ಮಾಡ್ತಾ ಇದೆ. ಯಾಕೆಂತಂದ್ರೆ ಈಗ ಇನ್ವೆಸ್ಟ್ ಮಾಡಬೇಕಾ ಅಥವಾ ಇನ್ವೆಸ್ಟ್ ಮಾಡಿರುವಂತಹ ದುಡ್ಡನ್ನು ವಾಪಸ್ ಪಡ್ಕೊಳ್ಬೇಕಾ ಅಂತ ಹೂಡಿಕೆದಾರರು ಟೆನ್ಷನ್ ನಲ್ಲಿದ್ದಾರೆ. ಮತ್ತೆ ಈಗ ಗ್ರಾಹಕರಿಗೂ ಕೂಡ ತಲೆ ಬಿಸಿ ಹೆಚ್ಚಾಗಿದೆ. ಒಂದು ಚಿನ್ನ ಮತ್ತೆ ಬೆಳ್ಳಿಯನ್ನು ಹೆಂಗಪ್ಪ ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕೆಜಿ ಸಿಲ್ವರ್ ರೇಟು 2,44,000 ರೂಪಾಯಿ ಆಗಿದೆ. ಇವತ್ತು ಕೆಜಿ ಬೆಳ್ಳಿ ದರದಲ್ಲಿ 6,000 ರೂಪಾಯಿ ಹೆಚ್ಚಾಗಿದೆ. ಸಿಲ್ವರ್ ರೇಟ್ ಜಂಪ್ ಸಮಯದಲ್ಲೇ ಈಗ ಚಿನ್ನದ ದರ ಕೂಡ ಜಂಪ್ ಆಗಿದೆ. ಬಂಗಾರದ ರೇಟಲ್ಲಿ ಜಸ್ಟ್ 1,000 ರೂಪಾಯಿ ಏರಿಕೆ ಆಗಿದೆ. 1,000 ಅಂದ್ರೂ ಕೂಡ ಮಧ್ಯಮ ವರ್ಗದವರಿಗೆ ಅದು ಒಂದು ದೊಡ್ಡ ವಿಚಾರವೇ. 10 ಗ್ರಾಂ ಚಿನ್ನದ ದರ 1,56,000 ರೂಪಾಯಿ ಆಗಿದೆ. ಗೋಲ್ಡ್ ಮತ್ತೆ ಸಿಲ್ವರ್ ಏರಿಕೆ ಇಳಿಕೆಯ ಆಟದಲ್ಲಿ ಈಗ ಗ್ರಾಹಕರಿಗೆ ಟೆನ್ಷನ್ ಆಗ್ತಾ ಇದೆ. ಈ ಒಂದು ಬಂಗಾರ ಮತ್ತೆ ಬೆಳ್ಳಿ ಯಾವಾಗ ಕೊಳ್ಳಬೇಕು, ಯಾವಾಗ ಕೊಳ್ಳೋದ್ರೆ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಗೊಂದಲ ಕೂಡ ಇದೆ ಗ್ರಾಹಕರಿಗೆ. ಇಳಿಕೆ ಬಳಿಕ ಈಗ ಬಂಗಾರ ಮತ್ತೆ ಬೆಳ್ಳಿಯ ದರ ಮತ್ತೆ ಜಂಪ್ ಆಗಿದೆ. ಸ್ವಲ್ಪ ಗ್ರಾಹಕರ ಮುಖದಲ್ಲಿ ಖುಷಿ ಇತ್ತು. ಈ ಒಂದು ಚಿನ್ನದ ರೇಟ್ ಕಡಿಮೆ ಆದರೆ ಅಟ್ಲೀಸ್ಟ್ ನಾವು ಈ ಒಂದು ಸಂದರ್ಭದಲ್ಲಾದ್ರೂ ಚಿನ್ನವನ್ನು ಪರ್ಚೇಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ರು, ಅಥವಾ ಅಟ್ಲೀಸ್ಟ್ ಬೆಳ್ಳಿಯನ್ನಾದರೂ ಪರ್ಚೇಸ್ ಮಾಡೋಣ. ಈಗ ಚಿನ್ನಕ್ಕೆ ಆಲ್ಟರ್ನೇಟ್ ಯಾವುದಪ್ಪ ಅಂತಂದರೆ ಬೆಳ್ಳಿ ಅಂತ ಹೇಳ್ತೀವಿ. ಹಾಗಾಗಿ ಬೆಳ್ಳಿಯನ್ನು ಪರ್ಚೇಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ಈಗ ಮತ್ತೆ ಗ್ರಾಹಕರಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಮತ್ತೆ ರೇಟ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಗ್ರಾಹಕರು ಒಂದು ಚಿನ್ನ ಯಾವಾಗ ಕೊಂಡ್ಕೊಳ್ಬೇಕು, ಬೆಳ್ಳಿ ಯಾವಾಗ ಕೊಂಡ್ಕೊಳ್ಬೇಕು, ಈಗ ಕೊಂಡ್ಕೊಂಡ್ರೆ ಸೂಕ್ತ ಆಗುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಮತ್ತೇನಾದರೂ ಇದೇ ರೀತಿ ಇಳಿಕೆ ಆಗಬಹುದಾ ಚಿನ್ನ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೊಂದು ಕಡೆ ಈಗ ಹೂಡಿಕೆದಾರರಿಗೆ ಮತ್ತೊಂದು ಟೆನ್ಷನ್. ಯಾಕೆಂತಂದ್ರೆ ಕೆಲವೊಂದಷ್ಟು ಜನ ಏನ್ ಮಾಡಿರ್ತಾರೆ, ಹೂಡಿಕೆ ಮಾಡಿಟ್ಟಿರ್ತಾರೆ. ಅಟ್ಲೀಸ್ಟ್ ಈಗ ವಾಪಸ್ ಪಡ್ಕೊಳ್ಳೋಣ, ಒಂದು ವೇಳೆ ಈ ಒಂದು ಚಿನ್ನದ ರೇಟ್ ಏನಾದರೂ ಕಡಿಮೆ ಆದರೆ ಮತ್ತೆ ನಮಗೆ ಲಾಸ್ ಆಗುತ್ತೆ. ಹಾಗಾಗಿ ಹೂಡಿಕೆ ಮಾಡಿರುವಂಥ ಹಣವನ್ನು ನಾವು ವಾಪಸ್ ಪಡ್ಕೊಳ್ಳೋಣ, ಸುಮ್ಮನೆ ಯಾಕೆ ಲಾಸ್ ಮಾಡೋದು ಅಂತ ಕೆಲವೊಂದಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ. ಅಥವಾ ಈ ಒಂದು ಸಂದರ್ಭದಲ್ಲಿ ಏನಾದರೂ ನಾವು ಎಲ್ಲಾದರೂ ಈಗ ಸ್ಟಾಕ್ಗಳೇನಾದ್ರು ಸೇಲ್ ಮಾಡ್ತಾ ಇರ್ತಾರೆ, ಆ ಒಂದು ಸ್ಟಾಕನ್ನು ಪರ್ಚೇಸ್ ಮಾಡಿ ನಮ್ಮ ಬಳಿ ಸೇವ್ ಆಗಿ ಇಟ್ಕೊಂಡ್ರೆ ನೆಕ್ಸ್ಟ್ ಏನಾದರೂ ಮತ್ತೆ ಚಿನ್ನದ ರೇಟ್ ಜಾಸ್ತಿ ಆದರೆ ಮತ್ತೆ ನಮ್ಗೆ ಲಾಭ ಬರ್ಬೋದು ಅಂತ ಕೂಡ ಲೆಕ್ಕಾಚಾರ ಹಾಕ್ತಾ ಇರ್ತಾರೆ. ಒಟ್ಟಿನಲ್ಲಿ ಹೂಡಿಕೆದಾರರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಈ ಒಂದು ಸಂದರ್ಭದಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಲಾಭ ಬರುತ್ತಾ ಅಥವಾ ನಷ್ಟ ಆಗುತ್ತಾ, ಈ ಒಂದು ಚಿನ್ನದ ರೇಟ್ ಯಾವಾಗ ಏನಾಗುತ್ತೆ ಅಂತ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಷೇರು ಮಾರ್ಕೆಟಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗುತ್ತೆ. ಆ ಒಂದು ಬದಲಾವಣೆಗೆ ಅನುಗುಣವಾಗಿ ಒಂದು ಚಿನ್ನ ಮತ್ತು ಬೆಳ್ಳಿಯ ರೇಟ್ ಏರಿಳಿತ ಆಗ್ತಾ ಇರುತ್ತೆ. ಒಮ್ಮೆ ಹೆಚ್ಚಾದರೆ ಮತ್ತೊಮ್ಮೆ ಕಡಿಮೆ ಆಗುತ್ತೆ. ಈಗ ಚಿನ್ನದ ರೇಟ್ ತಟಸ್ಥವಾಗಿರುತ್ತೆ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬೆಳ್ಳಿ ರೇಟ್ ಇಷ್ಟೇ ಇರುತ್ತೆ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತಿದ್ದ ರೇಟ್ ನಾಳೆ ಇರೋದಿಲ್ಲ, ಅಥವಾ ನಾಳೆ ಇದ್ದಿದ್ದ ರೇಟ್ ನಾಡಿದ್ದಿರೋದಿಲ್ಲ. ಮತ್ತೆ ಏರಿಳಿತ ಆಗಬಹುದು. ಒಂದು ವೇಳೆ ನಾಳೆಗೆ ಕಡಿಮೆ ಕೂಡ ಆಗಬಹುದು, ಅಥವಾ ಒಮ್ಮೆ ಹೆಚ್ಚಿಗೂ ಕೂಡ ಆಗಬಹುದು. ಯಾಕೆಂತಂದ್ರೆ ನೀವು ಜನವರಿ ಒಂದು ಪ್ರಾರಂಭದ ದಿನಗಳಲ್ಲಿ ಗಮನಿಸಿದ್ರಿ ಚಿನ್ನದ ರೇಟ್ ಯಾವ ರೀತಿ ಹೆಚ್ಚಾಯಿತು ಅಂತ. ಜೊತೆಗೆ ಬೆಳ್ಳಿ ರೇಟ್ ಕೂಡ ಬಹಳ ಹೆಚ್ಚಾಯಿತು. ಸುಮಾರು 4 ಲಕ್ಷ, ಒಂದು ಕೆಜಿ ಬೆಳ್ಳಿ ತಗೊಳ್ಬೇಕು ಅಂತಂದ್ರೆ 4 ಲಕ್ಷ ಹಣವನ್ನು ಕೊಡಬೇಕಾಗಿತ್ತು. ಅಷ್ಟರ ಮಟ್ಟಿಗೆ ಹೆಚ್ಚಾಗಿತ್ತು. ಆದರೆ ಈಗ ಸ್ವಲ್ಪ ಕಡಿಮೆ ಆಯ್ತಾ ಬಂತು. ಆದರೆ ಇವತ್ತು 6,000 ರೂಪಾಯಿ ಜಾಸ್ತಿ ಆಗಿದೆ ಮತ್ತೆ ಬೆಳ್ಳಿ ರೇಟು. ಕೆಜಿ ಸಿಲ್ವರ್ ರೇಟ್ ಈಗ ಪ್ರಸ್ತುತ 2,44,000 ರೂಪಾಯಿ ಇದೆ. ಇವತ್ತು ಕೆಜಿ ಬೆಳ್ಳಿ ದರದಲ್ಲಿ 6,000 ರೂಪಾಯಿ ಜಾಸ್ತಿ ಆಗಿದೆ. ಚಿನ್ನದ ರೇಟಲ್ಲೂ ಕೂಡ 1,000 ರೂಪಾಯಿ ಜಾಸ್ತಿ ಆಗಿದೆ. ಇದಾಗುತ್ತೆ ಈ ಕ್ಷಣದ ಅಪ್ಡೇಟ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.